ನಮಸ್ಕಾರ. ಸ್ವಯಂ ಪಾಕ ಅಭಿಮಾನಿಗಳಿಗೆ ಸ್ವಾಗತ. ಈ ದಿನ ನಾನು ಮಸಾಲಾ ವೆಜ್ ಬಾತ್ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಬೇಕಾಗುವ ಪದಾರ್ಥಗಳು: 1 ಕಪ್ಪು ಅಕ್ಕಿ, ನೀವು ಊಟಕ್ಕೆ ಬಳಸೋ ಯಾವ ಅಕ್ಕಿ ಬಳಸಿದ್ರೂ ಆಗತ್ತೆ. ಬೀನ್ಸ್ ಅಥವಾ ಹುರುಳಿಕಾಯಿ, ದೊಣ್ಣಮೆಣಸಿನಕಾಯಿ ಅಥವಾ ಕ್ಯಾಪ್ಸಿಕಮ್ಮು, ಕ್ಯಾರೆಟ್, ಬಟಾಣಿ. ನಾನಿಲ್ಲಿ ಹಸಿ ಬಟಾಣಿನ ಇಟ್ಕೊಂಡಿದ್ದೀನಿ. ಇವಿಷ್ಟನ್ನು ಹತ್ರ 1/4 ಕಪ್ನಷ್ಟು ಹೆಚ್ಚಿಬಿಟ್ಟು ಇಟ್ಕೊಂಡಿದ್ದೀನಿ. ಈರುಳ್ಳಿನ ತೆಳ್ಳಗೆ ಈ ಸೈಜಿಗೆ ಹೆಚ್ಕೊಂಡಿದ್ದೀನಿ. ನೀವು ಯಾವ ಸೈಜಿಗೆ ಬೇಕಾದ್ರೆ ಇದನ್ನ ಹೆಚ್ಕೋಬಹುದು. ಹಾಗೆ ಟೊಮೆಟೊನ್ ಕೂಡ ಸಣ್ಣದಾಗಿ ಹೆಚ್ಚಿಟ್ಟಿದ್ದೀನಿ. ಎರಡೂ 3/4 ಕಪ್ನಷ್ಟು ಅಳತೆಲಿಟ್ಟಿದ್ದೀನಿ. ಈ ಎಲ್ಲ ತರಕಾರಿಗಳನ್ನ ನಿಮ್ಮ ಅಪೇಕ್ಷೆ ಮೇಲೆ ಹೆಚ್ಚು ಕಡಿಮೆ ಮಾಡ್ಕೋಬಹುದು. ತುರಿದ ಶುಂಠಿ 1 ಟೀ ಸ್ಪೂನ್ ಅಷ್ಟು, ತುರಿದ ಬೆಳ್ಳುಳ್ಳಿ 1 ಟೀ ಸ್ಪೂನ್ ಅಷ್ಟು, ಪಲಾವ್ ಎಲೆ 4 ಸಣ್ಣ ಎಲೆ ಇಟ್ಕೊಂಡಿದ್ದೀನಿ, ಸಣ್ಣ ದಾಲ್ಚಿನ್ನಿ ಚಕ್ಕೆ ಚೂರು, 1 ಏಲಕ್ಕಿ, 2 ಲವಂಗ, ಜೀರಿಗೆ ಪುಡಿ ಅರ್ಧ ಟೀ ಸ್ಪೂನು, ಕೊತ್ತಂಬರಿ ಬೀಜ ಪುಡಿ 1 ಟೀ ಸ್ಪೂನು, ಹತ್ರ 1/4 ಟೀ ಸ್ಪೂನ್ ಅಷ್ಟು ಅರಿಶಿಣದ ಪುಡಿ, ಹಸಿಮೆಣಸಿನಕಾಯಿ 2 ಈ ಗಾತ್ರದ ಹಸಿಮೆಣಸಿನಕಾಯಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ, ಖಾರದ ಪುಡಿ ಹತ್ರ 1 ಟೀ ಸ್ಪೂನ್ ಅಷ್ಟು. ಈಗಾಗಲೇ ಹಸಿಮೆಣಸಿನಕಾಯಿ ಹಾಕಿದ್ದೀವಿ, ನಿಮ್ಮ ಖಾರದ ಅಪೇಕ್ಷೆ ಮೇಲೆ ನೋಡ್ಕೊಂಡು ಹಾಕೊಳ್ಳಿ. ಉಪ್ಪು ರುಚಿಗೆ ತಕ್ಕಷ್ಟು, ನಾನಿಲ್ಲಿ 1/4 ಟೀ ಸ್ಪೂನ್ ಅಷ್ಟು ಇಟ್ಕೊಂಡಿದ್ದೀನಿ. ಎಣ್ಣೆ 3 ಟೇಬಲ್ ಸ್ಪೂನ್ ಅಷ್ಟು, ಒಗ್ಗರಣೆಗೆ ಜೀರಿಗೆ ಅರ್ಧ ಟೀ ಸ್ಪೂನು, ನೀರು 2 ಕಪ್ಪು, ಏಲಕ್ಕಿನ ಸ್ವಲ್ಪ ಹೀಗೆ ಕುಟ್ಟಿಟ್ಕೊಳ್ಳಿ. ಅಕ್ಕಿನ ಚೆನ್ನಾಗಿ ತೊಳ್ಕೊಳ್ಳಿ. ತೊಳೆದ ಈ ಅಕ್ಕಿನ 1 ಕಪ್ನಷ್ಟು ನೀರು ಹಾಕಿ 10 ನಿಮಿಷ ನೆನೆ ಇಡಿ. ಕುಕ್ಕರ್ ಪಾತ್ರೆಗೆ ಎಣ್ಣೆ ಹಾಕಿಬಿಟ್ಟು ಕಾಯ್ಲಿಕ್ಕಿಡಿ. ಎಣ್ಣೆ ಕಾದ್ಮೇಲೆ ಅದಕ್ಕೆ ಜೀರಿಗೆ ಹಾಕಿ. ಜೀರಿಗೆ ಕೆಂಪು ಬಣ್ಣಕ್ಕೆ ತಿರುಗ್ತಿದ್ದಂತೆ ಚಕ್ಕೆ, ಲವಂಗ, ದಾಲ್ಚಿನ್ನಿ ಎಲೆ ಅಥವಾ ಪಲಾವ್ ಎಲೆ, ಹಾಗೆ ಏಲಕ್ಕಿ ಒಂದ್ಸಲ ಇದನ್ನೆಲ್ಲ ಹೀಗೆ ಕೈ ಆಡಿಸ್ಕೊಳ್ಳಿ. ಈಗ ಈ ಲವಂಗ ಏಲಕ್ಕಿ ಎಲ್ಲ ಆಗಿದೆ. ಇದಕ್ಕೆ ಬೆಳ್ಳುಳ್ಳಿ ಹಾಗೆ ಶುಂಠಿ ಸ್ವಲ್ಪ ಹಸಿ ವಾಸನೆ ಹೋಗಲಿ. ಈಗ ನೋಡಿ, ಈ ಬೆಳ್ಳುಳ್ಳಿ ಶುಂಠಿನೂ ಆಗಿದೆ. ಇದಕ್ಕೆ ಕೊತ್ತಂಬರಿ ಬೀಜದ ಪುಡಿ, ಜೀರಿಗೆ ಪುಡಿ, ಹಾಗೆ ಅರಿಶಿಣದ ಪುಡಿ, ಹಸಿಮೆಣಸಿನಕಾಯಿ ಸ್ವಲ್ಪ ಇದನ್ನು ಕೈ ಆಡಿಸ್ಕೊಳ್ಳಿ. ಇದಕ್ಕೀಗ ಈರುಳ್ಳಿನ ಹಾಕೋಣ. ಈರುಳ್ಳಿ ಸ್ವಲ್ಪ ಹುರಿರಿ. ಈಗ ಈರುಳ್ಳಿನ ಸುಮಾರಾಗಿ 1.5 ನಿಮಿಷ ಹುರಿದಿದ್ದೀನಿ. ಇದಕ್ಕೆ ಖಾರದ ಪುಡಿ ಹಾಕಿ ಒಂದ್ಸಲ ಇದನ್ನು ಚೆನ್ನಾಗಿ ಕೈ ಆಡ್ಕೊಳ್ಳಿ. ಈ ಅಕ್ಕಿ ನೆನೆ ಇಟ್ಟಿದ್ರಲ್ಲ, ಇದನ್ನು ನೀರನ್ನ ಹೀಗೆ ಕೈಯಲ್ಲಿ ಬಸ್ದುಕೊಂಡು ಅಕ್ಕಿನ ಹಾಕಿ ಒಂದು ಅರ್ಧ ನಿಮಿಷ ಹುರಿರಿ. ಈಗ ಈ ಅಕ್ಕಿ ನಾನು ಒಂದು ಅರ್ಧ ನಿಮಿಷ ಹುರಿದಿದ್ದೀನಿ. ಆ ನೀರನ್ನು ಕೂಡ ಪಾತ್ರೆಗೆ ಹಾಕ್ತಾ ಇದ್ದೀನಿ. ಹಾಗೆ ಮತ್ತೆ 1 ಲೋಟ ನೀರನ್ನು ಹಾಕ್ತಾ ಇದ್ದೀನಿ. ಇದು ಸ್ವಲ್ಪ ಕುದಿ ಬರಲಿ. ಈಗ ನೋಡಿ, ನೀರು ಕುದಿಲಿಕ್ಕೆ ಶುರುವಾಗಿದೆ. ಉಪ್ಪು ಹಾಕೋಣ. ಹಾಗೆ ಈ ತರಕಾರಿಗಳನ್ನ ಒಂದೊಂದೇ ಹಾಕೋಣ. ಕ್ಯಾರೆಟು, ಬಟಾಣಿ, ಹುರುಳಿಕಾಯಿ, ಟೊಮ್ಯಾಟೊ, ದಪ್ಪ ಮೆಣಸಿನ್ಕಾಯಿ. ಒಂದ್ಸಲ ಇದು ಕೂಡ ಚೆನ್ನಾಗಿ ಕುದಿ ಬರಲಿ. ತರಕಾರಿ ಹಾಕಿದ ಮೇಲೆ ಇದು ನೋಡಿ ಮತ್ತೆ ಕುದಿಲಿಕ್ಕೆ ಪ್ರಾರಂಭ ಆಗಿದೆ. ಈಗ ಇದನ್ನು ಮುಚ್ಚಿಬಿಟ್ಟು ಮೀಡಿಯಂ ಊರಿನಲ್ಲಿ 1ರಿಂದ 2 ವಿಷಲು ಕೂಗಿಸಿ. ಕುಕ್ಕರ್ನ 2 ವಿಷಲ್ ಕೂಗಿಸಿ. ಈಗ ಇದು ತಣ್ಣಗಾಗಿದೆ. ಮುಚ್ಚಳ ತೆಗೆದ್ಬಿಟ್ಟು ಒಂದ್ಸಲ ನೀವು ನಿಧಾನವಾಗಿ ಇದನ್ನು ಎಲ್ಲ ಚೆನ್ನಾಗಿ ಸೇರ್ಕೊಳ್ಳೋ ಹಾಗೆ ಕಲಿಸ್ಕೊಳ್ಳಿ. ಈ ಮಸಾಲಾ ವೆಜ್ ಬಾತ್ಗೆ ನೀವು ಬಾಸುಮತಿ ಅಕ್ಕಿ ಬಳಸಿ ಹಾಗೆ ಬಿರಿಯಾನಿ ಮಸಾಲ ಹಾಕಿದರೆ ಇದು ಬಿರಿಯಾನಿ ಥರ ತುಂಬ ಚೆನ್ನಾಗಿರುತ್ತೆ. ಹಾಗೆ ಈ ಮಸಾಲಾ ವೆಜ್ ಬಾತನ್ನು ಮಾಡೋದು ಕೂಡ ತುಂಬ ಸುಲಭ, ಯಾಕಂದರೆ ಇಲ್ಲಿ ರುಬ್ಬೋ ಕೆಲಸ ಯಾವುದೂ ಇರೋದಿಲ್ಲ. ನೋಡಿದ್ರಲ್ವಾ ಮಸಾಲಾ ವೆಜ್ ಬಾತ್ ಹೇಗೆ ಮಾಡೋದು ಅಂಥೇಳಿ. ನೀವು ಕೂಡ ನಿಮ್ಮ ಮನೆಯಲ್ಲಿ ಈ ವೆಜ್ ಬಾತ್ ಮಾಡಿಬಿಟ್ಟು ನಿಮ್ಮ ಅಭಿಪ್ರಾಯ ನಮಗೆ ತಿಳಿಸಿ. ನಮಸ್ಕಾರ.